ಗೃಹ ಕಚೇರಿ ಕೃಷ್ಣದಲ್ಲಿ ನಡೆದ ಸಹಕಾರ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಡೆಸಿದರು. ಈ ಸಭೆಯಲ್ಲಿ ಕಾನೂನು ಸಲಹೆಗಾರರಾದ ಪೊನ್ನಣ್ಣ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಪರ್ವೇಜ್ ಸೇರಿದಂತೆ ಸಹಕಾರ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಜರಿದ್ದರು. ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ತಮ್ಮ ವೃತ್ತಿ ಜೀವನದಲ್ಲಿ 50 ವರ್ಷಗಳನ್ನು ಪೂರೈಸಿದ್ದಾರೆ. 51ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. 1975ನೇ ಇಸ್ವಿನಲ್ಲಿ ವಕೀಲರಾದರು. ಈಗ 2025 50 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ನನಗೆ ಅವರು ವಕೀಲರಾಗೋಕ್ಕಿಂತ ಮುಂಚಿತ ಆಮೇಲೆ ಅಂತ ಅನ್ಸುತ್ತೆ. ಅವತ್ತಿನಿಂದ ಪರಿಚಯ ನನಗೆ. ಅವರು ವಕೀಲ ಸ್ನೇಹಿತರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೊಬ್ಬ ಸಾಮಾಜಿಕ ಕ್ಷೇತ್ರದಲ್ಲಿ ಹೆಚ್ಚು ಅವರನ್ನು ತೊಡಗಿಸ್ಕೊಂಡಿರೋದ್ರಿಂದ ನನಗಾಗಾಗಿ ಪರಿಚಯ. ಅವರು ರಾಜಕಾರಣಿ ಆಗಲಿಲ್ಲ. ಇನ್ನು ಲಾಯರ್ ಆಗಿರ್ಲಿಲ್ವಾ? ಲಾಸ್ಟ್ ಸ್ಟೂಡೆಂಟ್ ಅಂತ ಇರಬೇಕು ಅಂತ ಅನ್ಸುತ್ತೆ. ಲಾಸ್ಟ್ ಸ್ಟೂಡೆಂಟ್ ಇರಬೇಕು. ಪ್ರೊಫೆಸರ್ ನಂಜುಂಡಸ್ವಾಮಿ ನಮ್ಮ ಲಾ ಕಾಲೇಜ್ನಲ್ಲಿ ಇದ್ದರು. ಶಾರದಾ ವಿಲಾಸ್ ಲಾ ಕಾಲೇಜ್ನಲ್ಲಿ. ನಮಗೇನು ಮೇಷ್ಟ್ರಾಗಿರಲಿಲ್ಲ ಅವರು. ನಮ್ಮ ಲಾ ಕಾಲೇಜ್ನಲ್ಲಿ, ಶಾರದಾ ವಿಲಾಸ್ ಲಾ ಕಾಲೇಜ್ನಲ್ಲಿ ಇದ್ದರು. ಅವರು ಜೂರಿಸ್ಪ್ರುಡೆನ್ಸ್ ಟೀಚ್ ಮಾಡ್ತಾ ಇದ್ರು. ಹಾಗಾಗಿ ಅವ್ರ ಪರಿಚಯ ಆಯಿತು. ಅವರು ನನ್ನನ್ನು ಸೋಷಲಿಸ್ಟ್ ಪಾರ್ಟಿಗೆ ಸೇರಿಸಿದ್ರು. ಬಹುಶಃ ಇವರು ಸೋಷಲಿಸ್ಟ್ ಪಾರ್ಟಿ ಸೇರಿದ್ರು ಅಂತ ಅನಿಸುತ್ತೆ. SYS ಸಮಾಜವಾದಿ ಯುವಜನ ಸಭಾ. ನನ್ನನ್ನು ಅಲ್ಲಿಗೆ ಸದಸ್ಯರನ್ನು ಮಾಡಿದ್ರು, ಇವರನ್ನು ಅಲ್ಲಿಗೆ ಸದಸ್ಯರನ್ನಾಗಿ ಮಾಡಿದ್ರು. ಭಾಳ ಜನ ವಿದ್ಯಾರ್ಥಿಗಳನ್ನು, ಯುವಕರನ್ನು ಸೋಷಲಿಸ್ಟ್ ಪಾರ್ಟಿಗೆ ಸೇರಿಸ್ತಕ್ಕಂಥ, ಸಮಾಜವಾದಿ ಯುವಜನ ಸಭಾಗೆ ಸೇರಿಸ್ತಕ್ಕಂಥ ಕೆಲಸವನ್ನು ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಮಾಡ್ತಾ ಇದ್ರು. ಮೈಸೂರಿನಲ್ಲಿ ಒಂದು ಮಾನವ ಪತ್ರಿಕೆ ಅಂತ ಬರ್ತಿತ್ತು, ಮ್ಯಾನ್ ಕೈಂಡ್ ಅಂತ ಲೋಹಿಯಾ ಅವರು ಮಾಡ್ತಾ ಇದ್ರು. ಆ ಪತ್ರಿಕೆ ಇವರು ನಡೆಸ್ತಾ ಇದ್ರು. ಮಾನವ ಅಂತ ಹೆಸರಿನಲ್ಲಿ ನಡೆಸ್ತಾ ಇದ್ರು. ಆ ಪತ್ರಿಕೆಗೆ ನಮ್ಮನ್ನೆಲ್ಲ ಸದಸ್ಯರನ್ನಾಗಿ ಮಾಡಿದರು. ಆಗ ಪ್ರೊಫೆಸರ್ ಕೂಡ ಆಗಿದ್ರು ಅಂತ ಅನಿಸುತ್ತೆ. ನನಗೆ ಮರ್ತ್ಬಿಟ್ಟಿದ್ದೀನಿ. ನಾನು ಇವರು ಒಂದು ಫಂಕ್ಷನ್ನು ಗಾಂಧಿ ಭವನದಲ್ಲಿ ಏರ್ಪಾಡು ಮಾಡಿದರು.
1974, 75 ಇರಬೇಕು ಅಂತ ಅನ್ಸುತ್ತೆ. ಆಗ ನಾನು ಮೈಸೂರಿನಿಂದ ಆ ಫಂಕ್ಷನ್ ಬಂದಿದ್ದೆ. ನಾನು ಇವ್ರಿಗಿಂತ ಸೀನಿಯರ್ ವಕೀಲಿ ವೃತ್ತಿನಲ್ಲಿ. ಆದರೆ ನನಗೂ ಇವ್ರಿಗೂ ವ್ಯತ್ಯಾಸ ಏನಪ್ಪ ಅಂತಂದ್ರೆ, ನಾನು ರಾಜಕೀಯದಲ್ಲಿದ್ದು ಒಳ್ಳೆ ವಕೀಲನಾಗಲಿಲ್ಲ, ಇವರು ಸಾಮಾಜಿಕ ಕ್ಷೇತ್ರದಲ್ಲಿ ಇದ್ರೂ ಕೂಡ ಒಳ್ಳೆ ವಕೀಲರಾದರು. ಅದು ನನಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ. ನಾನು ರಾಜಕೀಯದಲ್ಲಿದ್ದೆ, ವಕೀಲಿ ಕೆಲಸನೂ ಕೂಡ ಮಾಡ್ತಿದ್ದೆ. ಇವರು ಸಾಮಾಜಿಕ ಕ್ಷೇತ್ರದಲ್ಲೂ ಇದ್ದರು, ವಕೀಲಿ ಕೆಲಸನೂ ಕೂಡ ಮಾಡ್ತಾ ಇದ್ರು. ಆದರೆ ಒಳ್ಳೆ ವಕೀಲರಾದರು, ಒಳ್ಳೆ ಸಾಮಾಜಿಕ ಕಾರ್ಯಕರ್ತ ಕೂಡ, ಒಳ್ಳೆ ಆಕ್ಟಿವಿಸ್ಟ್ ಕೂಡ. ನೋಡಿ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವರು ತಮ್ಮ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾವು ರಾಜಕೀಯದಲ್ಲಿ ಮಾತ್ರ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಛಾಪನ್ನು ಮೂಡಿಸಿದ್ದೀನಿ ಅಂತ ಹೇಳಕ್ ಹೋಗಲ್ಲ ನಾನು. ರಾಜಕೀಯದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಯಿತು. ಆದರೆ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಕ್ಷೇತ್ರಗಳು ಭಾಗವಹಿಸಿದ್ದಾರೆ ಆ ಕ್ಷೇತ್ರಗಳಲ್ಲಿಯೂ ಕೂಡ ಮುಂಚೂಣಿನಲ್ಲಿದ್ದರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.